ನಮಸ್ಕಾರ ಕರ್ನಾಟಕ. ಸಾಮಾನ್ಯ ಜನರಿಗೆ ನೆಮ್ಮದಿಯಿಂದ ಒಂದು ಬದುಕಬೇಕು. ಆ ಬದುಕಿರಬೇಕು ಅಂತಂದ್ರೆ ಒಂದಿಷ್ಟು ಮಟ್ಟಿಗೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಹಣ ಇದ್ದು ಸಾಲದ ಬಾಧೆಯಿಂದ ಮುಕ್ತ ಆದರೆ ಸಾಕು. ಬಟ್ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿ ದಂಧೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಕರ್ನಾಟಕ ಪೊಲೀಸರಿಗೆ ನಾವು ಈ ಮೂಲಕ ರಿಮೈಂಡ್ ಮಾಡೋದೇನು ಅಂತಂದ್ರೆ, ಮೀಟರ್ ಬಡ್ಡಿ ಮಾಡೋರು, RBI ಗೈಡ್ಲೈನ್ಸ್ ಇಲ್ದಿರ, ಲೈಸೆನ್ಸ್ ಇಲ್ದಿರ ಬಡ್ಡಿ ವ್ಯವಹಾರ ಮಾಡೋರು ಯಾರೇ ಆಗಿರ್ಬೋದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ಬರುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪವರ್ಸ್ ಇದೆ. ಕರ್ನಾಟಕದಲ್ಲಿ ಪೊಲೀಸರು ಇದ್ಕೊಂಡು ಕೂಡ, ಪೊಲೀಸ್ ಸ್ಟೇಷನ್ ಇದ್ಕೊಂಡು ಕೂಡ ಅಕ್ರಮವಾಗಿ ಬಡ್ಡಿ ವ್ಯವಹಾರ, ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ, ಮೀಟರ್ ಬಡ್ಡಿ ಕೊಟ್ಟು ಜನರನ್ನ ಸುಲಿಗೆ ಮಾಡೋದು, ಸಣ್ಣ ಪುಟ್ಟ ಫೈನಾನ್ಸ್ ಆಫೀಸ್ಗಳಂತ ಓಪನ್ ಮಾಡಿಕೊಂಡು, ಯಾಕಂದ್ರೆ RBI ಗೈಡ್ಲೈನ್ಸ್ ಇದೆ. RBI ಗೈಡ್ಲೈನ್ಸ್ ಪ್ರಕಾರ 11% ಮೇಲೆ ನೀವು ಯಾರು ಬಡ್ಡಿ ಚಾರ್ಜ್ ಮಾಡಿ, 11% ಫಾರ್ 12 months ಡಿವೈಡೆಡ್ ಬೈ 12 ಹಾಕಿದ್ರೆ 0.75% ಬರುತ್ತೆ ತಿಂಗಳಿಗೆ. ಇವರು ವಾರಕ್ಕೆ 5%, ವಾರಕ್ಕೆ 10% ಮೀಟರ್ ಬಡ್ಡಿ ಕರ್ನಾಟಕದ ಉದ್ದಗಲಕ್ಕೂ ಕಷ್ಟಕ್ಕೆ ಜನ ಕಷ್ಟದಲ್ಲಿದ್ದಾಗ ಹಣ ಕೊಟ್ಬಿಡೋದು, ಆಮೇಲೆ ವಾರಕ್ಕೆ ವಸೂಲಿ ಮಾಡಕ್ ಹೋಗೋದು, ಅವ್ರ ಮೇಲೆ ಜಪ್ತಿ ಆಗೋದು. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಈ ಮೀಟರ್ ಬಡ್ಡಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ರಮವನ್ನು ಜರುಗಿಸಬೇಕು. ಪೊಲೀಸರು ಈ ರೀತಿ ಸಾರ್ವಜನಿಕರು ಮೀಟರ್ ಬಡ್ಡಿ ಅಥವಾ ಮೈಕ್ರೋ ಫೈನಾನ್ಸ್ ಆವಳಿಗಳು, RBI ಗೈಡ್ಲೈನ್ಸ್ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಾಗಿ ಯಾವಾಗಲಾದ್ರೂ ಪರ್ಮಿಷನ್ ತಗೊಂಡು ಫೋನ್ ಮಾಡಬೇಕು. ಸಾಲ ವಸೂಲಾತಿ ವಾಹನ ಅಂತ ನೀವು ಬ್ಯಾನರ್ ಕಟ್ಕೊಂಡು ಮನೆ ಹತ್ರ ಹೋಗಂಗಿಲ್ಲ. ರೈಟ್ ಟು ಪ್ರೈವೇಸಿ ಡ್ಯಾಮೇಜ್ ಆಗುತ್ತೆ. ಅವ್ರ ಹೆಸರು ಹಾಳಾದ್ರೆ ಸಾಲ ಯಾರು ಕೊಡ್ತಾರೆ ನಿಮ್ಗೆ ವಾಪಸ್ಸು? ಇಟ್ಸ್ ಎ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು. ಮೈಕ್ರೋ ಫೈನಾನ್ಸ್ಗಳವರು ಇವರು ಗಾಡಿಗಳ ಮೇಲೆ ಸಾಲ ವಸೂಲಾತಿ ಅಂತ ಬರ್ಕೊಂಡು ಸಾಲಗಾರರ ಮನೆ ಬಾಗಿಲಿಗೆ ಹೋಗಂಗಿಲ್ಲ. ಕ್ಲಾರಿಟಿ ಇದೆ. ಮೈಕ್ರೋ ಫೈನಾನ್ಸ್ ಅವ್ರಿಗೆ, ಸಣ್ಣ ಪುಟ್ಟ ಫೈನಾನ್ಸ್ಗಳು ಕೊಟ್ಟಿರೋರಿಗೆ ನೀವು ಮನೆ ಹತ್ರ ಹೋಗಿ ಗಲಾಟೆ ಮಾಡಂಗಿಲ್ಲ. ಗಲಾಟೆ ಮಾಡಿದ್ರೆ ಪೊಲೀಸ್ FIR ಮಾಡಬಹುದು. ಬೆಳಗ್ಗೆ ಆಸ್ ಪರ್ ICICI ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ 2015ರಲ್ಲಿ RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ. ಯಾವಾಗಂದ್ರೆ ಅವ್ರು ಯಾರ ಮನೆ ಹತ್ರ ಹೋಗಂಗಿಲ್ಲ. ಯಾರಿಗೂ ನೀವು ಸಾಲ ಕೇಳೋ ನೆಪದಲ್ಲಿ ಯಾರಿಗೂ ಅವಮಾನ ಮಾಡಂಗಿಲ್ಲ. ಯು ಕಾಂಟ್ ಡ್ಯಾಮೇಜ್ ದ ರೆಪ್ಯುಟೇಷನ್. ಯಾರ ಮನೆ ಒಳಗಡೆ ಹೋಗಂಗಿಲ್ಲ. ಗಮನವಿಟ್ಟು ಕೇಳಿ. ನಿಮಗೆ ಭೇಟಿ ಮಾಡಬೇಕು ಅಂದ್ರೆ ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕೆ ಹೊರತು ಧಮಕಿ ಹಾಕಂಗಿಲ್ಲ. ಆಮೇಲೆ ನಿಮ್ಮ ಮನೆ ಹತ್ರ ಬಂದು ಸಾಲ ಕಟ್ಟು ಅಂತ ಗಲಾಟೆ ಮಾಡಿದ್ರೆ ಆ ವಿಡಿಯೋನ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ. ಅವನು ಬ್ಯಾಂಕೋನಾಗಿರ್ಲಿ, SBI ಆಗಿರ್ಲಿ, ಮೈಕ್ರೋ ಫೈನಾನ್ಸ್ ಆಗಿರ್ಲಿ, ಯಾರೇ ಆಗಿರ್ಬೋದು, ನೀವು ನಿಮ್ಮ ಸಾಲ ಕಟ್ಟಬೇಕಾದ್ರೆ ಸಾಲ ವಸೂಲಾತಿಗೆ ಬಂದಾಗ ಕೆಟ್ಟ ಭಾಷೆಗಳನ್ನ ಬಳಸೋದು, 4 ಮನೆಗಳ ಮುಂದೆ ಕಿರ್ಚಾಡೋದು, ಇವನ್ ಸಾಲ ತಗೊಂಡಿದ್ದಾನೆ ಕಟ್ಟೇ ಇಲ್ಲ ಅಂತ ಅವಮಾನ ಮಾಡೋದು, ಮನೆ ಒಡೆ ನುಗ್ಗೋದು ಎಲ್ಲ ನಿಷೇಧ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಮನೆ ಒಡೆನೂ ಬರಂಗಿಲ್ಲ. ಅವರು ದೇ ಕಾಂಟ್ ಇವನ್ ಎಂಟ್ರಿ ಯುವರ್ ಹೌಸ್ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಕಾರ ನಿಮ್ಮ ಮನೆಯೊಡೆ. ಆಮೇಲೆ ನಿಮಗೆ ಫೋನ್ ಮಾಡಬೇಕಾದ್ರೆ ಸಮಯ ನಿಗದಿ ಮಾಡಿದೆ, ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ. ICICI ಬ್ಯಾಂಕ್ ವರ್ಸಸ್ ಶಾರದಾ ದೇವಿ ಕೇಸ್ ಇನ್ನೋ ICICI ಬ್ಯಾಂಕ್ ಕೇಸ್ ಅಂತ ಹೊಡೆದ್ರೆ ನಿಮ್ಗೆ ಸಿಗುತ್ತೆ. ಗೈಡ್ಲೈನ್ಸ್ ಮಾಡಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಅಷ್ಟೇ. ಅದಾದ್ಮೇಲೆ ನಿಮಗೆ ಫೋನೇ ಮಾಡಂಗಿಲ್ಲ. ನಿಮ್ ಮನೆ ಒಡೆ ಬರಬೇಕು ಅಂತಂದ್ರೆ ಪರ್ಮಿಷನ್ ತಗೊಂಡ್ಬರ್ಬೇಕು. ದೇ ಕಾಂಟ್ ವಾಕ್ ಇನ್ ಟು ಯುವರ್ ಹೌಸ್. ನಿಮ್ ಮನೆ ಒಡೆ ಕಾಲಿಡಂಗಿಲ್ಲ. ಸಾಲ ಕೊಟ್ಟವನು ಆಚೆ ಕಡೆ ಬಂದು ನಿಂತ್ಕೊಂಡು ಜೋರಾಗಿ ಕಿರ್ಚಾಡಂಗಿಲ್ಲ. ತಗೊಂಬರ ದುಡ್ಡು ತಗೊಂಬ, ಕಿರ್ಚಾಡಂಗಿಲ್ಲ. ಕಿರ್ಚಾಡಿದ್ರೆ ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ. ಪೊಲೀಸರು ದೂರನ್ನ ದಾಖಲಿಸಬೇಕು. ನಿಮ್ ಕರ್ತವ್ಯ. ಲೈಸೆನ್ಸ್ ಇಲ್ಲದೆ
ಸಂಬಂಧಪಟ್ಟ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡಿದ್ರೆ ಮನಿ ಲಾಂಡ್ರಿಂಗ್ ಕೇಸನ್ನ ರಿಜಿಸ್ಟರ್ ಮಾಡಿ ಇಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಹೋಗುತ್ತೆ. ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅಂದ್ರೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಮೀಟರ್ ಬಡ್ಡಿ ಯಾರೇ ಮಾಡ್ತಾ ಇರ್ಲಿ, ಸಂಬಂಧಪಟ್ಟಂತವ್ರ ಪೊಲೀಸವರು ಮೀಟರ್ ಬಡ್ಡಿ ಕಂಪ್ಲೇಂಟ್ ಬಂದ್ರೆ ಏನೋ ಇದಕ್ಕೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ PM ಆಕ್ಟ್ ಅಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿ ಇಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅಥವಾ ಇಡಿ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿಗಳು ನಡೆಯಂಗಿಲ್ಲ. ನಡೆದ್ರೆ ಪೊಲೀಸರು ಕ್ರಮ ಜರುಗಿಸಬೇಕು. ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಮನೆಗಳ ಹತ್ರ ಹೋಗಿ ಕೊಟ್ಟಿರೋ ಸಾಲಕ್ಕೆ ಕೋರ್ಟಲ್ಲಿ ಪಿಟಿಷನ್ ಹಾಕ್ಬೇಕು. ಮನೆ ಹತ್ರ ಬಂದು ಗಲಾಟೆ ಮಾಡಂಗಿಲ್ಲ. ಆಮೇಲೆ ಮನೆ ಹತ್ರ ವಸೂಲಾತಿಗೆ ಬರೋರು ಐಡೆಂಟಿ ಕಾರ್ಡ್ ಹಾಕ್ಬೇಕು. ಐಡೆಂಟಿ ಕಾರ್ಡ್ ಕೇಳಿದ್ರೆ, ನೀವು ಸಾಲ ಕೊಡೋರು ಕೇಳಿದ್ರೆ ತೋರಿಸ್ಬೇಕಾಗತ್ತೆ. ಆಮೇಲೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಬ್ಯಾಂಕಿಂದ ಲೆಟರ್ ತರಬೇಕಾಗತ್ತೆ. ಸುಮ್ನೆ ಬಂದೆ ದುಡ್ಡು ಕೊಡ್ಬೇಕೇನೋ, ನನಗೆ ತಪ್ಪಿಸ್ಕೊಂಡು ಹೋಗಿದ್ದೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಂಗಿಲ್ಲ. ಆಮೇಲೆ ನಿಮ್ಮನ್ನ ಸಾಲ ವಸೂಲಿತಿ ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರಿಗೆ ಕೇಳಿಸಬಾರ್ದು, ನಿಮಗೆ ಅವಮಾನ ಮಾಡಬಾರ್ದು, ನಿಮ್ಗೆ ಹರಾಸ್ಮೆಂಟ್ ಆಗಬಾರ್ದು. ಇದೆಲ್ಲ ಗೈಡ್ಲೈನ್ಸ್ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ, ಮೀಟರ್ ಬಡ್ಡಿ, ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಬೇಕಾಗಿದೆ. ನೀವು ವೋಟ್ ಮಾಡಿದಂತ ಸರ್ಕಾರ, ಅವನ ಅಶೋಕ್ನ ಆಗ್ಬೋದು, ಬಿಜೆಪಿ ಅವರು ಆಗ್ಬೋದು, ಯತ್ನಾಳ್ ಆಗ್ಬೋದು, OT ರವಿ ಆಗ್ಬೋದು, ಈ ಕಡೆ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಯಾರು ಕೂಡ ಸಾರ್ವಜನಿಕರ ಕಷ್ಟಗಳು ಸ್ಪಂದಿಸ್ತಾ ಇಲ್ಲ. ಬರೀ ಹೂನಾರ ಹಾಕೊಳ್ಳೋದು, ಐಡಿಯಾಲಜಿ ಮಾತಾಡೋದು, ಭಾಷಣಗಳು ಮಾಡೋದು, ಒಬ್ಬರೊಬ್ಬರನ್ನ ಬೈಕೊಳ್ಳೋದು, ಹೋಗೋದು. ಕಷ್ಟಗಳ ಬಗೆಹರಿಬೇಕು. ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಊರುಗಳು ಬಿಟ್ಟು ಓಡೋಗ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಫೋನ್ ಮಾಡಿ. ನೀವು ಪೊಲೀಸ್ ಠಾಣೆಗೆ ಹೋಗಬೇಡಿ, ಪೊಲೀಸರು ಬರಲಿ. ಸಾಲ ಕೊಡಬೇಕು ಅಂದ್ರೆ ಕ್ರೈಮ್ ಅಲ್ಲ ಅದು. ನೀವು ಯಾರೂ ಕೂಡ ಅಪರಾಧ ಅನ್ಕೊಂಬೇಡಿ. ನೀವು ಸಾಲ ಕಟ್ಟಬೇಕಾದ್ರೆ ಅದು ಅಪರಾಧ ಅಲ್ಲ, ಅದು ಯುವರ್ ಓನ್ಲಿ ಎ ಡಿಫಾಲ್ಟರ್. ನೀವೇನು ಕೊಲೆ ಮಾಡಿಲ್ಲ, ನೀವೇನು ರೇಪ್ ಮಾಡಿಲ್ಲ, ನೀವೇನು ಕಳ್ತನ ಮಾಡಿಲ್ಲ. ಸಾಲ ಕೊಡ್ಬೇಕಾದ್ರೆ ಭಯ ಬೀಳ್ಬೇಕಾಗಿಲ್ಲ. ಸಾಲ ಕೊಡ್ತೀವಿ, ನಮ್ಮ ಹತ್ರ ಇಲ್ಲ, ಕೊಡ್ತೀವಿ, ಸಿಂಪಲ್. ಹಾಗನ್ಬಿಟ್ಟು ಮನೆ ಬಾಗಿಲಲ್ಲಿ ಕೂತ್ಕೊಂಡ್ಬಂದ್ ಮನೆ ಒಳಗಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ತಗೊಳ್ಬೇಕು. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಆಚೆನೆ ನಿಲ್ಬೇಕು. ಆಚೆ ನಿಂತ್ಕೊಂಡು ಜೋರಾಗಿ ಮಾತಾಡಂಗಿಲ್ಲ. ನಿಮ್ಮ ಮರ್ಯಾದೆ ತೆಗೆದ್ರೆ ವಿಡಿಯೋ ಮಾಡ್ಕೊಳ್ಳಿ, ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಿ, 100ಗೆ ಫೋನ್ ಮಾಡಿ, 112ಗೆ ಫೋನ್ ಮಾಡಿ, ಬರ್ಲಿ ಪೊಲೀಸರು ಬರೋಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಳ್ಳಿ. ಯಾರು ಹೆದರಬೇಡಿ. ನೀವು ಸಾಲ ತಗೊಂಡಿದ್ ಮಾತ್ರಕ್ಕೆ ನಿಮ್ಮನ್ನು ಯಾರಿಗೂ ನೇಣು ಹಾಕುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಅವಮಾನ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ದಯಮಾಡಿ ಇದೊಂದು ವಿಚಾರ. ನೆಕ್ಸ್ಟ್ ಇದು ಮೈಕ್ರೋ ಫೈನಾನ್ಸ್, ಮೀಟರ್ ಬಡ್ಡಿಗಳಿಗೆ ಕರ್ನಾಟಕ ಪೊಲೀಸರು ಖಂಡಿತವಾಗಿ ಇಟ್ ಕಮ್ಸ್ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೇಸಸ್ ರಿಜಿಸ್ಟರ್ ಮಾಡಿ, ಕನಿಷ್ಠ ವಾರ್ನಿಂಗ್ ಮಾಡಿ. ಹೆಣ್ಮಕ್ಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರಂತೆ. ಸಾಲ ಕೊಡ್ಬೇಕಾದ್ರೆ ಮನೆಗಳಲ್ಲಿ ಹೋಗಿ ಕೂತ್ಕೊಳ್ಳೋದು, ಗಲಾಟೆ ಮಾಡೋದು, ಮಕ್ಕಳ ಮುಂದೆ ಅವಮಾನ ಮಾಡೋದು, ಅಕ್ಕಪಕ್ಕ ಮನೆ ಮುಂದೆ ಯಾವುದೂ ಮಾಡಂಗಿಲ್ಲ. ಇದು ಯಾವ ಅವಮಾನಗಳು ಮಾಡಂಗಿಲ್ಲ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ. ನೀವು ದುಡ್ಡು ಕೊಡ್ಬೇಕಾದ್ರೆ ಹೋಗಿ ಕೋರ್ಟ್ಗೆ ಹೋಗಿ. ಕೋರ್ಟಲ್ಲಿ 5 ವರ್ಷ 10 ವರ್ಷ ಆಗತ್ತೆ. ಅಲ್ಲಿಲಿ ಅವರು ಬ್ಯಾಂಕ್ ಅವ್ರು ಅಲ್ಲಿಲಿ ಕೋರ್ಟ್ ಆದೇಶ ಮಾಡೋದು ತಗೊಂಡು. ನಾವ್ಯಾರು ದೇಶ ಬಿಟ್ಟು ಓಡೋಕೆ ಮಲ್ಯನೂ ಅಲ್ಲ, ನಾವ್ಯಾರು ದೇಶ ಬಿಟ್ಟು ಓಡೋಗೋದಿಲ್ಲ. ನಮ್ಮನ್ನ ಆ ರೀತಿ ಬಂದು ಹಿಂಸೆ ಮಾಡೋ ಅವಶ್ಯಕತೆನೂ ಇಲ್ಲ. ಹಂಗಾಗಿ RBI ಗೈಡ್ಲೈನ್ಸ್ ಇದೆ, ಯಾರು ಹರಾಸ್ಮೆಂಟ್ ಮಾಡಂಗಿಲ್ಲ ಅಂತ ಹೇಳುತ್ತಾ, ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ವ್ಯವಹಾರ ದಯಮಾಡಿ ಧ್ವನಿ ಮಾಡ್ಬೇಕು ಹೆಣ್ಮಕ್ಳು. ಗೂಗಲ್ ಅಲ್ಲಿ ಏನೇನೋ ನೋಡ್ತಾ ಇರ್ತೀರಾ, ರೀಲ್ಸು ಪಲ್ಸು ಮಾಡ್ಕೊಂಡು ಗೂಗಲ್ ಅಲ್ಲಿ ಹೊಡೆದ್ರೆ RBI ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತಂದ್ರೆ ರಿಕವರಿ ಬರ್ತದೆ, ತೋರಿಸಿ. ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಇರ್ತದೆ, ತೋರಿಸಿ. ಆ ಲೋನ್ ರಿಕವರಿಗೆ ನೋಡಿದ್ದು RBI ಗೈಡ್ಲೈನ್ಸ್. ಈ ಗೈಡ್ಲೈನ್ಸ್ ಪ್ರಕಾರನೇ ನೀವು ಬರಬೇಕು, ಮಾತಾಡಂಗಿಲ್ಲ, ನಮ್ಗೆ ಅವಮಾನ ಮಾಡಂಗಿಲ್ಲ. ನಮ್ಗೆ 7 ಗಂಟೆಯಿಂದ 7 ಗಂಟೆವರೆಗೆ ಫೋನ್ ಮಾಡಬೇಕು, ನಮ್ಮ ಮನೆಯೊಡೆ ಬರಬೇಕು, ನಾವು ಪರ್ಮಿಷನ್ ತಗೊಳ್ಬೇಕು, ಬೀದಿಲಿ ನಿಂತ್ಕೊಂಡು ಕಿರ್ಚಾಡಂಗಿಲ್ಲ, ನಮ್ಮ ಪ್ರವೇಶನ ಡ್ಯಾಮೇಜ್ ಮಾಡಂಗಿಲ್ಲ, ಸಾಲ ವಸೂಲಾತಿ ವಾಹನ ಅಂತ ಬರ್ಕೊಂಬರಂಗಿಲ್ಲ, ಕಿರ್ಚಾಡಂಗಿಲ್ಲ. ಎಲ್ಲ ಗೈಡ್ಲೈನ್ಸ್ ಇದೆ. ಇದನ್ನ ನೀವು ಅವ್ರಿಗೆ ಗೂಗಲ್ ಅಲ್ಲಿ ಹೊಡೆದು ತೋರಿಸ್ಬೇಕು. ಇದನ್ನ ಫಾಲೋ ಮಾಡು. ಅವ್ನು ಫಾಲೋ ಮಾಡಿಲ್ಲ, ಹತ್ತಿರದ ಪೊಲೀಸ್ ಠಾಣೆಗೆ 112 ಅಥವಾ 100ಗೆ ಫೋನ್ ಮಾಡಿದ್ರೆ ಪೊಲೀಸ್ ಠಾಣೆಗೆ ಫೋನ್ ಮಾಡಿ. ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರೆ ಪೊಲೀಸರು ಬರ್ತಾರೆ, ಕಂಪ್ಲೇಂಟ್ ಕೊಡಿ. ಪೊಲೀಸರು ಕಂಪ್ಲೇಂಟ್ ತಗೊಂಡು ನನ್ಗೆ ಹೇಳಿ, ವಿ ವಿಲ್ ಹೆಲ್ಪ್ ಯು. ನಮಗೆ ಗೊತ್ತು, ಕಾಂಗ್ರೆಸ್, ಬಿಜೆಪಿ, JDS ಏನಿದ್ರು ನಿಮಗೆ ಟೋಪಿ ಹಾಕಕ್ಕಷ್ಟೇ. ಅವ್ರು ಯಾರು ಕೂಡ ನಿಮ್ಗೆ ಹೆಲ್ಪ್ ಮಾಡಲ್ಲ. ಅವ್ರಿಗೇನು ಅಧಿಕಾರ ಬರಬೇಕು, ನೀವು ಕಟ್ಟೋ ಟ್ಯಾಕ್ಸ್ ನ ಸ್ವಹ ಮಾಡಬೇಕು. ನಿಮ್ಗೆ ಯಾರು ಅವ್ರು ಹೆಲ್ಪ್ ಮಾಡಲ್ಲ. ಏನೋ
ಫೈನಾನ್ಸ್ ವಿಚಾರ ಒಂದ್ ಕಡೆ ಆದ್ರೆ ಇನ್ನೊಂದು ಟೋಲ್ ಗೇಟ್ಗಳನ್ನ ಕಟ್ಟಿ ನಾವು ಬೀದಿಗಳಲ್ಲಿ ಸಾಯ್ಬೇಕಾ? ಈಗ ರಾಷ್ಟ್ರೀಯ ಹೆದ್ದಾರಿಗಳ ಅಂದ್ರೆ ನ್ಯಾಷನಲ್ ಹೈವೇ ಮಿನಿಸ್ಟರ್ ಆದಂತ ನಿತಿನ್ ಗಡ್ಕರಿ ಕ್ಲಾರಿಫೈ ಮಾಡಿದ್ದಾರೆ. ಇದು ರಸ್ತೆಗಳು ಸರಿ ಇಲ್ದಿರ ಆಕ್ಸಿಡೆಂಟ್ ಆದ್ರೂ ರಸ್ತೆಗಳು ಸರಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಟೋಲ್ ಗೇಟ್ ಕಂಪನಿ ಜವಾಬ್ದಾರಿ. ನಾನು ಹೇಳಿದ್ದನ್ನ ಮನೆ ನಿತಿನ್ ಗಡ್ಕರಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರಾದ್ರೂ ಈಗ ನೀವ್ ಹೇಳ್ಬೋದು, ಈಗ ಏನ್ ಮಾಡೋದು, ರಸ್ತೆ ಸರಿ ಇಲ್ಲ, ಗುಂಡಿ ಆಗಿದೆ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ, RTOಗೆ, ಜಿಲ್ಲಾಧಿಕಾರಿಗಳಿಗೆ ಟೋಲ್ ಗೇಟ್ ಕಂಪನಿ ಮೇಲೆ ನೀವು ಕಂಪ್ಲೇಂಟ್ ಕೊಡಬಹುದು. ಒಂದು ಸಣ್ಣ ವಿಡಿಯೋ ಮಾಡಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಡಿ. ಈ ರೀತಿ ನ್ಯಾಷನಲ್ ಹೈವೇದು ನಮ್ಮ ಹತ್ರ ದುಡ್ಡು ಇಸ್ಕೊಂತಾ ಇದ್ದಾರೆ, ಆದ್ರೆ ರಸ್ತೆ ಸರಿ ಇಲ್ಲ. ಜಿಲ್ಲಾಧಿಕಾರಿ ನ್ಯಾಷನಲ್ ಹೈವೇ ಅವ್ರಿಗೆ ಬರೀತಾರೆ, RTO ಅವ್ರ ಕಂಪ್ಲೇಂಟ್ ಕೊಡಿ. ಏನ್ರಿ ನೋಡಿ, ನಮ್ಗೆ ಇಮೇಲ್ಸ್ ಇದೆ, ನೀವೇನು ಯಾರಿಗೂ ಲೆಟರ್ ಕೊಡಬೇಕಾಗಿಲ್ಲ, ಇಮೇಲ್ ಇದೆ ನಿಮ್ಗೆ. ಇಮೇಲ್ ಅಲ್ಲಿ DC ಗೆ ಕಂಪ್ಲೇಂಟ್ ಬರೀಬಹುದು. ದಯಮಾಡಿ ಜನ ಇನ್ವಾಲ್ವ್ಮೆಂಟ್ ಆಗಬೇಕು. ನ್ಯಾಷನಲ್ ಹೈವೇಗಳಲ್ಲಿ ಗುಂಡಿ ಬಿದ್ದಿದ್ರೆ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ಅಲ್ಲಿ ಬಾತ್ರೂಮ್ ಇಲ್ಲ, ಬಾತ್ರೂಮ್ ಕೊಡ್ಬೇಕು ನಿಮ್ಗೆ ಅವರು. ಟಾಯ್ಲೆಟ್ ಫೆಸಿಲಿಟಿ ಕೊಡಬೇಕು, ಟೋಯಿಂಗ್ ವ್ಯಾನ್ ಫೆಸಿಲಿಟಿ ಕೊಡಬೇಕು, ಆಂಬುಲೆನ್ಸ್ ಫೆಸಿಲಿಟಿ ಕೊಡಬೇಕು, ನೀಟಾಗಿಡಬೇಕು. ಆಮೇಲೆ ಟೋಲ್ ಗೇಟ್ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ಯೂನಿಫಾರ್ಮ್ ಹಾಕೊಬೇಕು, ID ಕಾರ್ಡ್ ಹಾಕೊಬೇಕು. ಇದೆಲ್ಲ ಗೈಡ್ಲೈನ್ಸ್ ಇದೆ. ಆಮೇಲೆ ಆ ಟೋಲ್ ಗೇಟ್ ಹಾಕಿರೋ ಜಾಗದಲ್ಲಿ ನೀಟಾಗಿರ್ಬೇಕು, ಗೂಂಡಾಗ್ಲಿರ್ಬಾರ್ದು, ಗಡ್ಡ ಬಿಟ್ಟಿರಬಾರ್ದು. ಈ ಗೂಂಡಗಳು ಏನೋ ಅವೆಲ್ಲ ಯಾರು ಇರಂಗಿಲ್ಲ. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಡಿ, RTO ಕಂಪ್ಲೇಂಟ್ ಕೊಡಿ, ಟ್ರಾಫಿಕ್ ಪೊಲೀಸರು ಕಂಪ್ಲೇಂಟ್ ಕೊಡಿ. ಆಗತ್ತೆ. ನೀವೆಲ್ಲ ಒಟ್ಟೊಟ್ಟಿಗೆ ಈ ತರ ವಿರೋಧ ಮಾಡಿದ್ರೆ 100% ಆಕ್ಷನ್ ಆಗುತ್ತೆ. ಜಿಲ್ಲಾಧಿಕಾರಿ ಬರ್ಕೊಂತಾನೆ ನ್ಯಾಷನಲ್ ಹೈವೇ ಅವ್ರಿಗೆ, ಜಿಲ್ಲಾಧಿಕಾರಿಗೆ ಜುಡಿಷನ್ ಬರುತ್ತೆ. ಒಂದು ಜಿಲ್ಲೆಗೆ ಅವನು ಕಲೆಕ್ಟರ್ಗೆ ಪವರ್ಸ್ ಇದೆ, ಕಲೆಕ್ಟರ್ ಬರೀಲಿ ನ್ಯಾಷನಲ್ ಹೈವೇಗೆ. ಹಾಗಾಗಿ ಒಂದು ಮೀಟರ್ ಬಡ್ಡಿ ವ್ಯವಹಾರ ಬಗ್ಗೆ ಮಾತಾಡಿದೆ. ಇನ್ನೊಂದು ಈ ನ್ಯಾಷನಲ್ ಹೈವೇಸ್ ಸರಿಪಡಿಸಬೇಕಾಗಿದೆ. ನ್ಯಾಷನಲ್ ಹೈವೇ ಸ್ಟೇಟ್ ಹೋಗಿ ನಾವು ಟೋಲ್ ಗೇಟ್ ಕಟ್ಟಿ ಅಲ್ಲಿ ಮನೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಆಯ್ತು. ಅದನ್ನೇನೋ ಯಾರೋ ಸ್ಕೆಚ್ಚು ಅಂತ ಅವ್ರೆ. ಆ ಏನೋ ಮುಖ್ಯಮಂತ್ರಿ ಯಾಕೆ ಹೊಟ್ಟಿದ್ಲು, ಹಾಗಾಗಿ ಯಾರೋ ಅದನ್ನ ಮಾಡಿಸಿದ್ದಾರೆ. ಆಮೇಲೆ ನಾಯಿಗೋಸ್ಕರ ಇವನು ಆಕ್ಸಿಡೆಂಟ್ ಮಾಡೋ ಡ್ರೈವರ್ ಮೇಲೆ ನಮ್ಗೆ ಡೌಟ್ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಡ್ರೈವರ್ ಮೇಲೆ ನಮಗೆ ಡೌಟ್ ಆಗ್ತಾ ಇದೆ. ನಾಯಿಗೋಸ್ಕರ ಮಿನಿಸ್ಟರ್ನ ಆಕ್ಸಿಡೆಂಟ್ ಮಾಡೋನ್ ಲೆಕ್ಕ ಹಾಕಳಿ. ನಾಯಿ ನಿಜವಾಗ್ಲೂ ಅಡ್ಡ ಬಂದಿದ್ಯಾ, ಅದು ಮೊದಲ ಪ್ರಶ್ನೆ. ಆಮೇಲೆ ನಾಯಿ ಅಡ್ಡ ಬಂದ್ರು ನಾಯಿ ಇಂಪಾರ್ಟೆಂಟಾ, ಮಿನಿಸ್ಟರ್ ಇಂಪಾರ್ಟೆಂಟಾ? ಹಚ್ಕೊಂಡು ಹೋಗ್ಬೇಕಾಗಿತ್ತು. ಹಂಗಾರೆ ನಾಯಿ ಅಡ್ಡ ಬಂತು ಅಂದ್ರೆ ಹಂಗಾರೆ ಮಿನಿಸ್ಟರ್ ಸುತ್ತೋದ್ರು ಪರವಾಗಿಲ್ಲ, ನಾಯಿ ಇಂಪಾರ್ಟೆಂಟು ಲೆಕ್ಕ ಹಾಕೊಳ್ಳಿ. ಡ್ರೈವರ್ಗೆ ಏನು ಇಂಪಾರ್ಟೆಂಟು? ಈಗ ಡ್ರೈವರ್ ಮೇಲೆ ಡೌಟ್ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಇದೇನಾದ್ರೂ ದೊಡ್ಡ ಮಟ್ಟದ ಕುತಂತ್ರನ? ಲಕ್ಷ್ಮೀ ಹೆಬ್ಬಾಳ್ಕರ್ನೇನಾದ್ರೂ ಮಟ್ಟ ಹಾಕಕ್ಕೆ ಯಾರು ಮಾಡಿರ್ಬೋದು? ನಾಯಿಗೋಸ್ಕರ ಡ್ರೈವರು ಮಿನಿಸ್ಟರ್ನ ಕೈ ಬಿಡ್ಬೋದಾ? ನಾಯಿ ಅಡ್ಡ ಬಂತು ಅಂತ ಹೇಳ್ತಾನೆ. ನಾಯಿ ಅಡ್ಡ ಬಂದಿದ್ರೆ ನಾಯಿ ಅಡ್ಡ ಬಂದು ಹತ್ಸ್ಕೊಂಡು ಹೋಗ್ಬೇಕಾಯ್ತು ನೀನು. ನಾಯಿ ಇಂಪಾರ್ಟೆಂಟಾ, ಮಿನಿಸ್ಟರ್ ಇಂಪಾರ್ಟೆಂಟಾ? ಪ್ರಾಣಿಗಳ ಮೇಲೆ ನಮ್ಗೆ ದಯೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಪ್ರಾಣಿ ಮನುಷ್ಯ ವಿಚಾರ ಬಂದಾಗ ನಮ್ಮ ಪ್ರಾಣ ಬಚಾವ್ ಮಾಡ್ಕೊಳ್ಳೇಬೇಕಲ್ಲ. ನಾಯಿಗೋಸ್ಕರ ಇವನು ಗಾಡಿ ಸೈಡ್ಗೆ ಎಳ್ದು ಮಿನಿಸ್ಟರ್ ಸತ್ತೋದ್ರೂ ಪರವಾಗಿಲ್ಲ. ಹಂಗಾರೆ ಯಾರಾದ್ರೂ ಡ್ರೈವರ್ ಹೇಳ್ಕೊಟ್ಟವ್ರ? ಕ್ವಶನ್. ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಸಾಕಷ್ಟು ಅನುಮಾನಗಳು ನಮಗ್ ಕಾಣ್ತಾ ಇದೆ. ಐಮನ್ ಬೇರೆ CM ಗೇಮ್ ಅಂತಂದ್ವಿ. ಯಾರಾದ್ರೂ ಹೊರಗಡೆ ಇರೋರು ಏನಾದ್ರು ಈ CM ರೇಸಲ್ಲಿ ಇರೋರು ಏನಾದ್ರು ಕಾಂಗ್ರೆಸ್ ಅಲ್ಲಿ ಇರೋರು ಏನಾದ್ರು ಆ ತರ ಮಾಡಿಸಕ್ಕೆ ಸರ್ಕಾರ ಅವ್ರದೇ, ನಮ್ಗೆ ಅದು ಡೌಟ್ ಆಗ್ತಾ ಇದೆ. ಎಲ್ಲ ಆಪೋಸಿಷನ್ ಓಟಿ ರವಿಗೆ ಅದೆಲ್ಲ ಸ್ಕೀಮ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ಸ್ತದೆ. ಬಟ್ ಇದು ಯಾಕೋ ಒಳಗಿನ ಸ್ಕೀಮ ಅಂತ ನಮ್ಗೆ ಡೌಟ್ ಆಗ್ತಾ ಇದೆ. ಯಾಕಂದ್ರೆ ಡ್ರೈವರು ನಾಯಿ ಅಂತ ಹೇಳ್ತವನೆ. CCTV ನಾಯಿ ಸಿಕ್ಕಿದ್ಯಾ? CCTVಗಳು ಇರ್ತದೆ ನ್ಯಾಷನಲ್ ಹೈವೇನಲ್ಲಿ. ನಾಯಿ ಸಿಕ್ಕಿದ್ಯಾ? ಅಥವಾ ನಾಯಿ ಅಂತ ಸುಳ್ಳು ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಮುಗ್ಸಕ್ಕೇನೋ ಹೊರಟಿದ್ನ ಅವನು ಡ್ರೈವರು? ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಬಾಡಿ ಗಾರ್ಡ್ಗಳು ಇಂದಿರಾ ಗಾಂಧಿನ ಕೊಂದವ್ರೆ, ಡ್ರೈವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಕೆಚ್ ಹಾಕಿಲ್ಲ ಅಂತ ಏನ್ ಗ್ಯಾರಂಟಿ? ನನಗೆ ಗೊತ್ತಿಲ್ಲ. ಸರ್ಕಾರ ಮತ್ತೆ ಪೊಲೀಸರು ಇದನ್ನ ಸ್ಪಷ್ಟಪಡಿಸಬೇಕು. ನನಗೇನೋ ಡ್ರೈವರ್ ಸುಳ್ಳು ಹೇಳ್ತಾವನೆ ಅನಿಸ್ತದೆ. ನಾಯಿ ಬಂದ್ರೆ ಹತ್ತಿಸ್ಕೊಂಡು ಹೋಗ್ಬೇಕಾಯ್ತು. ಅಲ್ಲ, ಪ್ರಾಣಿಗಳ ಬಗ್ಗೆ ನಮಗೆ ದಯೆ ಇದೆ. ಬಟ್ ಪ್ರಾಣಿ ಮತ್ತೆ ನಮ್ಮ ವಿಚಾರ ಬಂದಾಗ ನಾವು ಬದುಕಬೇಕಾ, ಪ್ರಾಣಿ ಬದುಕಬೇಕಾ, ನಾವೇನು ಮಾಡಕ್ಕಲ್ಲ, ಪ್ರಾಣಿ ಕೊಲ್ಲೇಬೇಕಾಗತ್ತೆ, ಪ್ರಾಣಿ ಮೇಲೆ ಹಚ್ಕೊಂಡು ಹೋಗ್ಬೇಕಾಗಿದೆ. ಮಿನಿಸ್ಟರ್ನ ಬಚಾವ್ ಮಾಡ್ಬೇಕಾರೆ ಇವನು ಮಿನಿಸ್ಟರ್ನ ಕೈ ಬಿಟ್ಟು ನಾಯಿ ನೋಡವನೆ ಅಂತಂದ್ರೆ ಏನಾದ್ರು ತಲೆಯಲ್ಲಿ ಸ್ಕೆಚ್ ಹಾಕೊಂಡಿದ್ನ ಡ್ರೈವರು? ವೆರಿಫೈ ಮಾಡಬೇಕು. ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ನನಗಿರೋ ಅನುಮಾನ ನಾನು ಹೇಳ್ತಾ ಇದ್ದೀನಿ.
ಅದನ್ನ ವೆರಿಫೈ ಮಾಡೋದು ಬಿಟ್ಟು ಆಮೇಲೆ ನಮಗೇನು ಅಂತಂದ್ರೆ ಇದನ್ನ ಬಿಜೆಪಿಯವರು ಯಾರು ಮಾಡಿಸೋರು ಅಂತ ಅನಿಸ್ತಲ್ಲ. ನನಗೇನು ಕಾಂಗ್ರೆಸ್ ಓಡ್ ಏನಾರು ಮಾಡಿಸ್ಬಿಟ್ಟವ್ರ? ಯಾಕಂದ್ರೆ ಆಯಮ್ಮನು ಬಾಬಾ ಈ ನಡುವೆ ಆಕ್ಟಿವ್ ಆಗಿ ಇದ್ದಾಳೆ, ಏನೋ CM ಗೇಮ್ ಆಗ್ಬಿಡ್ತಾಳೆ, ಮತ್ತೆ ಸಿದ್ದರಾಮಯ್ಯ ಹತ್ರ ಬೇರೆ ಗುಡ್ಸ್ಕೊಂಡವಳೆ. ಬೇರೆ ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ಸ್ಕೆಚ್ ಗೀಚ್ ಹಾಕ್ಬಿಟ್ರ ಅಂತ ನಮಗೊಂಥರ ಡೌಟ್ ಆಗ್ತಾ ಇದೆ. ಹಂಗಾಗಿ ಓಪನ್ ಆಗಿ ವ್ಯಕ್ತಪಡಿಸ್ತಾ ಇದೀವಿ. ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇದು ಸೂಕ್ತವಾದ ತನಿಖೆ ಮಾಡಬೇಕು, ಏನಾಯ್ತು ಅಂತ. ಅವ್ನ ಡ್ರೈವರ್ಗೆ ಸ್ವಲ್ಪ ಇಂಟ್ರಾಗೇಟ್ ಮಾಡಬೇಕು, ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. 3 ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ಒಂದು ಮೀಟರ್ ಬಡ್ಡಿ, ಎರಡನೇದು ನ್ಯಾಷನಲ್ ಹೈವೇಸ್ ಎಲ್ಲ ಆಗಿರೋ ಆಕ್ಸಿಡೆಂಟು ಲಕ್ಷ್ಮೀ ಹೆಬ್ಬಾಳ್ಕರ್ದು. ಓಕೆ, ಆಮೇಲೆ ನಾಲ್ಕನೇದು ಒಂದೇ ಒಂದು ಮಾತಾಡ್ಬಿಟ್ಟೆ. ಈಗ ಚಾಮರಾಜಪೇಟೆನಲ್ಲಿ ಹಸುವಿಗೆ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ರೀ. ಮೂಕ ಪ್ರಾಣಿಗಳಿಗೆ ಹಂಗೆಲ್ಲ ಯಾರೇ ಆದ್ರೂ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲರಿಗೂ ಕೂಡ ಪ್ರಾಣಿಗಳ ಬಗ್ಗೆ ಕನ್ಸರ್ನ್ ಇದೆ. ಅದು ಹಸು ಆಗಿರ್ಲಿ, ನಾಯಿ ಆಗಿರ್ಲಿ, ಯಾರ ಬಗ್ಗೆ ಆಗಿರ್ಲಿ, ನಮ್ಗೆ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಯಾರೇ ಮಾಡಿದ್ರು ತಪ್ಪು. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಮಮೂರ್ತಿ ನಗರದಲ್ಲಿ 5 ವರ್ಷ ಮಗು ಮೇಲೆ ರೇಪ್ ಆಯ್ತು. ಮನೆ ಬೀದರಲ್ಲಿ 95 ಲಕ್ಷ ATM ಲೂಟಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಗುಂಡು ಹಾಕಿ ಸಾಯಿಸಾಕವ್ರೆ ಕಳ್ಳರು. ಅದಕ್ಕೆ ಹಿಂದೆ ಹೋದ್ರೆ 16ನೇ ತಾರೀಕು ಬೆಳಗಾಮಲ್ಲಿ 2 ಮೈನರ್ ಹೆಣ್ಮಕ್ಳ ಮೇಲೆ 3 ಜನ ಹಿಂದೂ ಹುಡುಗರು ರೇಪ್ ಮಾಡವ್ರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಿಜೆಪಿ ಶೋಭಾ ಕರಂದ್ಲಾಜೆ, ಅಶ್ವಥ್ ಓಟಿ ಇವನು ರವಿ, ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ? ಅಂದ್ರೆ ನಿಮ್ಗೆ ಯಾರಾದ್ರೂ ಆರೋಪಿ ಮುಸ್ಲಿಂ ಆಗಿದ್ರೆ ಮಾತ್ರ ಮಾತಾಡ್ತೀರಾ? ಯಾವ ಕೀಳು ಮಟ್ಟದ ರಾಜಕೀಯ ಮಾಡ್ತಾರ ನೀವು? ಅಶೋಕ ಯಾಕೆ ಮಾಡ್ತಾರ ನೀನು? ರಾಮಮೂರ್ತಿ ನಗರದ ಹೆಣ್ಮಗು, ಒಂದು 5 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಆಯ್ತಲ್ಲ, ಯಾಕೆ ಪ್ರಶ್ನೆ ಮಾಡಿಲ್ಲ? ಬೆಳಗಾಮಲ್ಲಿ 2 ಮೈನರ್ ಹೆಣ್ಮಕ್ಳ ಮೇಲೆ ರೇಪ್ ಆಯ್ತು. ಮುತಾಲಿಕ್ ಎಲ್ಲೋಗಿದ್ಯಪ್ಪ? ಅಂದ್ರೆ ಬರೀ ಮುಸಲ್ಮಾನೋ ಗಡ್ಡ ಬಿಟ್ಕೊಂಡ್ರು ರೇಪುಗಳು ಮಾಡಿದ್ರೆ ಲಬೋ ಅಂತ ಬಡ್ಕೊಂಡು ನಿಮ್ಮ ರಾಜಕೀಯ ಹಸುವನ್ನ ತೀಸ್ಕೊಳಕ್ ಬರ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆಲ್ಲರಿಗೂ? ಜಾತಿ ಧರ್ಮದ ಹೆಸರಲ್ಲಿ ಈ ಕೀಳು ಮಟ್ಟಕ್ಕೆ ಮಾಡ್ತಿರಲ್ವಾ? ಖಂಡಿತವಾಗಿ ಚಾಮರಾಜಪೇಟೆಯಲ್ಲಿ ಯಾರ ಪ್ರಾಣಿಗೆ ತೊಂದರೆ ಕೊಟ್ಟ ಹಸುವಿಗೆ ಅವನಿಗೆ ಉಗ್ರವಾದ ಶಿಕ್ಷೆ ಆಗಿರ್ಲಿ, ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ. ನಾವು ನಿಮ್ ತರ ಏನೋ 3rd ಕ್ಲಾಸ್ ರಾಜಕೀಯ ಮಾಡಕ್ ಹೋಗಲ್ಲ. ನಮ್ಗೆ ಪ್ರಾಣಿಗಾಗ್ಲಿ ಮನುಷ್ಯನಿಗಾಗ್ಲಿ ನಮ್ಗೆ ಈ ರೇಪುಗಳೆಲ್ಲ ಆಗ್ತಾವಲ್ಲ, ಆ ರೇಪುಗಳು ಮುಸಲ್ಮಾನ್ ಆಗ್ಲಿ ಅಂತ ಏನಾದ್ರು ಪ್ರೇಯರ್ಸ್ ಏನಾದ್ರು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡ್ತಾ ಇದ್ದೀರಾ? ಹಲ್ಕಟ್ಟುಗಳು ನೀವು ಅದನ್ನು ಮಾಡ್ತೀರಾ? ಬೇಕಾರೆ ಬರೀ ಮುಸ್ಲಾಮಾನು ಗಡ್ಡ ಬಿಟ್ಕೊಂಡ್ರೆ ಏನೋ ಕ್ರೈಮ್ ಮಾಡಿದ್ರೆ ಲಬೋ ಅಂತ ಬೀದಿಗೆ ಬರ್ತೀರಾ? ಅವನು ಬರ್ತಾನೆ, ಅವ್ನು ಮುತಾಲಿಕನ್ ಬರ್ತಾನೆ, ಇವನು ಓಟಿ ಬರ್ತಾನೆ, ಶೋಭಾ. ಈಗ ಯಾರು ಬೋಟಿ ಗಿಡ್ ತಿನ್ಕೊಂಡು ಆರಾಮಾಗಿದ್ದೀರಾ ಎಲ್ಲರೂ ಮನೇಲಿ? ನಾಚಿಕೆ ಆಗಲ್ಲ ನಿಮ್ಗೆ? ಯಾವ ಕೀಳು ಮಟ್ಟದ ರಾಜಕೀಯ ಮಾಡ್ತೀರಾ ನೀವು ಕರ್ನಾಟಕದಲ್ಲಿ? ನಿಜವಾಗ್ಲೂ ನಿಮ್ಮನ್ನ ಮನುಷ್ಯ ಅಂತ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಬರೀ ಯು ವಾಂಟೆಡ್ ಸಮ್ ಸೆನ್ಸೇಷನ್, ಯು ವಾಂಟೆಡ್ ಟು ಸಮಾಜದಲ್ಲಿರೋ ನೆಮ್ಮದಿನ ಹಾಳು ಮಾಡಕ್ಕೆ. ಆಯ್ತಾ? ಇದಾಗೋಯ್ತಾ? ಯಾವ್ದು ಒಕ್ಬಾರ್ದು ಮುಗಿದಾಯ್ತಾ? ಬೀದಿಗಿಳಿದಿದ್ದು ಹೋರಾಟ ಮಾಡ್ತಿದ್ದಲ್ಲ ಆಗೋಯ್ತಾ? ಈ ಕಡೆ ಕುಮಾರಸ್ವಾಮಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಿಸ್ಬೇಕಂತೆ. ಅಲ್ಲಿ ರೈತರು 2,000 ಜನ ಸುತ್ತೋಗಾರೆ. ರೈತರು ಫ್ಯಾಮಿಲಿ ಒಕ್ಕಲಿಗರು ಅಂತ ಹೇಳ್ಕೊಂತಾರೆ ಕುಮಾರಸ್ವಾಮಿ. ಆ ರೈತರು 2,000 ಜನ ಸುತ್ತೋಗ್ರೆ ಒಂದ್ ಮಾತಾಡಿಲ್ಲ. ಕಾಂಟ್ರಾಕ್ಟರ್ ಬಿಲ್ ಕೊಡಿಸ್ಬೇಕಂತೆ. ರೈತರಿಗೆ ನೇಣ ಹಾಕೊಂಡ್ರು ಪರವಾಗಿಲ್ಲ, ಕುಮಾರಸ್ವಾಮಿಗೆ ಕಾಂಟ್ರಾಕ್ಟರ್ ಇಂಪಾರ್ಟೆಂಟ್. ಯಾಕಂದ್ರೆ ಕಾಂಟ್ರಾಕ್ಟರ್ ಇದ್ರೆ ರಾಜಕಾರಣಿಗಳು ಬದುಕಿರೋದಲ್ಲ. ರೈತರ ಅನ್ನ ಹಾಕೋನು ಯಾವನ ಸೋತವ್ರೆ ಪರವಾಗಿಲ್ಲ, ಒಂದು ಮಾತಾಡಿಲ್ಲ. JDS ಏನೋ ಹಸಿರು ಶಾಲು, ರೈತರ ಪಕ್ಷ, ನೇಗ್ಲು ಎಲ್ಲ ಇತ್ತು. ಈಗ ನೇಗ್ಲೆಲ್ಲ ಹೋಗಿ ಬಿಸ್ನೆಸ್ ಮ್ಯಾನ್ಗಳು, ಅದಾನಿ ಅಂಬಾನಿ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ಕುಮಾರಸ್ವಾಮಿ ಹೋರಾಟ ಮಾಡೋ ಮಟ್ಟಕ್ಕೆ ಬಂದರೆ. ಏನೋ ಕರ್ನಾಟಕ ರಾಜಕೀಯನ ನೀವೇ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಈ ಕ್ರೈಮು ರಾಮಮೂರ್ತಿ ನಗರದಲ್ಲಿ ಆಗಿದ್ದ ಕ್ರೈಮಲ್ಲಿ ಮುಸ್ಲಿಂ ಇಲ್ಲ. ಹುಬ್ಳಿನಲ್ಲಿ 2 ಮೈನರ್ ಹೆಣ್ಮಕ್ಳನ್ನ ರೇಪ್ ಮಾಡಿದ 3 ಕೂಡ ಹಿಂದೂಗಳು. ಓಕೆ, ATM ರಾಬ್ರಿಲೂ ಕೂಡ ಮುಸಲ್ಮಾನ ಇಲ್ಲ. ಮುಸ್ಲಿಂ ಇದ್ದಿದ್ರೆ ಲಬೋ ಅಂತ ಬಡ್ಕೊಂಡಿರೋರು ಬಿಜೆಪಿಯವರು. ಯಾರು ಮುಸ್ಲಿಂ ಇಲ್ಲ. ಅವ್ರು ಇವಾಗ ವೇಟ್ ಮಾಡ್ತಾರೆ ಯಾರು ಮುಸ್ಲಿಂ ಮಾಡ್ಲಿ ಅಂತ. ಈ ಹಸುನಲ್ಲಿ ಯಾವನ ಸಿಗಾಕಣವನೆ, ಅದು 1-2 ಇಶ್ಯೂ ಆಗಿ ಅಲ್ಲೇ ನಿಂತೋಯ್ತು. ಈಗ ಬಿಜೆಪಿ ಕೆಲಸ ಇಲ್ಲ. ಯಾರಾದ್ರೂ ಮುಸ್ಲಿಂ ಅವ್ರು ಕ್ರೈ ಮಾಡಿದ್ರೆ ಮಾತ್ರ ಲಬೋ ಅಂತ ಬಡ್ಕೊಂಬತ್ತಾಳೆ. ಬೆಂಗಳೂರು ನಾರ್ತ್ MP ಶೋಭಾ ಎಲ್ಲಿದ್ಯಾ ತಾಯಿ? ನೀವೆಲ್ಲ ಮನುಷ್ಯ ರೂಪದ ರಕ್ಕಸರು ನೀವು. ಸಮಾಜದ ನೆಮ್ಮದಿನ ಹಾಳು ಮಾಡಿ ಕೊಟ್ಟಿರೋ ಕಿರಾತಕರು ನೀವು. ನಾಚಿಕೆ ಆಗಲ್ಲ ನಿಮ್ಗೆ? ಇಷ್ಟು ದೊಡ್ಡ ಇಶ್ಯೂ ಆಗಿದೆ. 95 ಲಕ್ಷ ಲೂಟಿ ಮಾಡಿದ್ದಾರೆ. ಬೀದರ್ ATM ರಾಬರಿನಲ್ಲಿ ಒಂದು ಹೆಣ ಬಿದ್ದಿದೆ. ಒಬ್ಬ ಬಿಜೆಪಿ ಮಾಡ್ತಲ್ಲ, ಒಂದು ಅಪೋಸಿಷನ್ ಮಾಡ್ತಲ್ಲ. ಬಾಯಲ್ಲಿ ಏನಕೊಂಡಿದ್ದೀರಾ? ಗೆಣಸಿಕೊಂಡಿದ್ದೀರಾ? ಮರಗೆಣಿಸಿಕೊಂಡಿದ್ದೀರಾ? ಆಹಾ, ಎಂತ ನಾಚಿಕೆ ಗೇಡಿನ ಪಕ್ಷ ನಿಮ್ದು. ವಿರೋಧ ಪಕ್ಷ ಅಂತ ಹೇಳ್ಬೇಕಾ? ನೀವು ನಿಜವಾಗ್ಲೂ ಹೇಳ್ತೀನಿ, ಕಿರಾತಕರು ನೀವೆಲ್ಲ. ಅಂದ್ರೆ ಯಾವನಾದ್ರೂ ಮುಸ್ಲಿಂ ಮಾಡಿದ್ರೆ ಲಬೋ ಅಂತ ಬಡ್ಕೊಂಬತ್ತೀರಿ. ಎಂತ ನೀಚ ಮನಸ್ಥಿತಿ ಇರೋರಲ್ಲ. ಏನೋ ಎಲ್ಲ ವಿಚಾರಗಳನ್ನು ಹೇಳುತ್ತಾ ಅದೇ ಹೇಳೋದಲ್ಲ, ನ್ಯಾಷನಲ್ ಹೈವೇಸ್ಗಳಲ್ಲಿ ಏನಾದ್ರೂ ಈ ತೊಂದರೆಗಳಿದೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಹಾಕಿ
ಸಾಧ್ಯವಾದ್ರೆ ಇದೇನೋ ಟೋಲ್ ಗೇಟ್ ಕೊಡ್ಬೇಡಿ. ಆ ಟೋಲ್ ಗೇಟ್ ಅಲ್ಲಿ ಮೆತ್ತಿರೋ ಅಂತ ಆ ಸ್ಕ್ಯಾನರ್ ಬಿಚ್ಚಿಟ್ಕೊಳ್ಳಿ. ಬೇಕಾದ್ರೆ ತೋರಿಸಿ, ಇಲ್ಲ ಅಂತಂದ್ರೆ ಕೊಡ್ಬೇಡಿ ದುಡ್ಡನ್ನ. ಯಾಕೆ ಕೊಡ್ತೀರಾ ದುಡ್ಡನ್ನ? ನಾವು ವಿರೋಧ ಮಾಡೋಣ. ಸುಮ್ನೆ ಆ ಕಿತ್ತೋಗಿರೋ ನ್ಯಾಷನಲ್ ಹೈವೇಗೆ, ಕಿತ್ತೋಗಿರೋ ಸ್ಟೇಟ್ ಹೈವೇಗೆ ನಾವ್ಯಾಕೆ ಟೋಲ್ ಗೇಟ್ ಕಟ್ಟಬೇಕು? ಕೊಟ್ಬೇಡಿ. ಓಕೆ, ಎಲ್ಲ ವಿಚಾರ ಹೇಳುತ್ತಾ ಇವತ್ತು ಶನಿವಾರ, ವೀಕೆಂಡು. ಹ್ಯಾಪಿ ವೀಕೆಂಡ್, ಆಲ್ ದಿ ಬೆಸ್ಟ್. ನಗ್ತಾ ಇರಿ, ನಗಿಸ್ತಾ ಇರಿ, ಚೆನ್ನಾಗಿರಿ. ಜೋಬಲ್ ದುಡ್ಡು ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಿ ದುಡ್ಡು ಹರಿಲಿ, ನಿಮ್ ಜೋಬಲ್ ದುಡ್ಡು ಹರಿಲಿ, ನಿಮ್ಮ ಮುಖದಲ್ಲಿ ನಗು, ನಿಮ್ಮ ಫ್ಯಾಮಿಲಿ ಮುಖದಲ್ಲಿ ನಗು ಯಾವಾಗ ಹೀಗೆ ಇರ್ತಾ ಇರ್ಲಿ ಅಂತ ಹೇಳುತ್ತಾ, ಐ ಲವ್ ಯು ಆಲ್. ವಾಯ್ಸ್ ಆಫ್ ಕರ್ನಾಟಕ. ಗುಡ್ ನೈಟ್.